ಎಲ್ಲರಿಗೂ ನಮಸ್ಕಾರ. ಸಿನಿಎನ್ಸಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡ್ತಿರುವಂತಹ ಸಿನಿಮಾ ಕಾಂಗರೋ. ಪ್ರತಿಯೊಂದು ಜೀವಕ್ಕೂ ಬದುಕುವ ಹಕ್ಕಿದೆ, ಹಾಗೆಯೇ ಮನುಷ್ಯನಿಗೂ ಕೂಡ. ಜನ್ಮ ನೀಡುವ ಕೆಲವರು ಗಂಡು ಮಗು ಎಂದರೆ ಸಂಭ್ರಮಿಸುವುದು, ಹೆಣ್ಣು ಎಂದರೆ ಭ್ರೂಣ ಹತ್ಯೆ ಕೆಲಸಕ್ಕೆ ಮುಂದಾಗುತ್ತಾರೆ. ಇದರ ಸುತ್ತ ಕಥೆಯನ್ನು ಬೆಸೆದುಕೊಂಡು ಬಹಳ ಕುತೂಹಲಕಾರಿಯಾಗಿ ಈ ವಾರ ತೆರೆಯ ಮೇಲೆ ತಂದಿರುವಂತಹ ಚಿತ್ರ ಕಾಂಗರೋ. ಅಷ್ಟಕ್ಕೂ ಈ ಕಾಂಗರೋಗೂ ಸಿನಿಮಾಗೂ ಏನ್ ಸಂಬಂಧ? ಈ ಪ್ರಶ್ನೆ ನಿಮ್ಗೂ ಮೂಡಬಹುದು. ಅದಕ್ಕೆ ಉತ್ತರ ಸಿನಿಮಾ ಕ್ಲೈಮ್ಯಾಕ್ಸ್ ನಲ್ಲಿ ಸಿಗುತ್ತದೆ. ನಿರ್ದೇಶಕ ಕಿಶೋರ್ ಮೇಗಲ್ಮನೆ ಹಾಗೂ ನಿರ್ಮಾಣ ಅರೋಹ ಪ್ರೊಡಕ್ಷನ್ ಕಾಂಬಿನೇಷನ್ ನಲ್ಲಿ ಸಿನಿಮಾ ಮೂಡಿ ಬಂದಿದೆ. ಆದಿತ್ಯ, ರಂಜಿನಿ ರಾಘವನ್, ಕರಿಸುಬ್ಬು, ಶಿವಮಣಿ, ಅಶ್ವಿನ್ ಹಾಸನ್, ನಾಗೇಂದ್ರ ಅರಸ್, ಶುಭಲಕ್ಷ್ಮಿ ಹಾಗೂ ಮುಂತಾದವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಕತೆಗೆ ಬರೋದಾದ್ರೆ, ಚಿಕ್ಕಮಗಳೂರಿನ ಸುಂದರ ಪರಿಸರದ ನಡುವೆ ಇರುವಂತಹ ಆಂಟೋನಿ ಕಾಟೇಜ್ ಸ್ಟೇ ಹೋಮ್ಗೆ ಬಂದ ದಂಪತಿಗಳು ಮ್ಯಾನೇಜರ್ ಮೂಲಕ ರೂಮ್ ಪಡೆಯುತ್ತಾರೆ. ಆದರೆ ರಾತ್ರಿಯಲ್ಲಿ ನಡೆಯುವ ವಿಚಿತ್ರ ಘಟನೆಗಳ ಸುಳಿಯಲ್ಲಿ ಗಂಡ ನೇಣಿಗೆ ಶರಣಾಗ್ತಾನೆ. ಆ ಕೇಸ್ ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ಪೃಥ್ವಿ, ಆದಿತ್ಯ ಬೆಂಗಳೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಿರ್ತಾರೆ. ಅವರ ಹೆಂಡತಿ ಮೇಘನಾ ಗರ್ಭಿಣಿಯಾಗಿದ್ರು ಸಹ ತನ್ನ ವೃತ್ತಿಯಲ್ಲಿ ಮನೋವೈದ್ಯರಾಗಿ ಜನರ ಸೇವೆ ಸಲ್ಲಿಸ್ತಾ ಇರ್ತಾರೆ. ಒಮ್ಮೆ ಅವರ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಪೃಥ್ವಿ ಅವರನ್ನು ಚಿಕ್ಕಮಗಳೂರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಪೃಥ್ವಿ ಅವರು ಕಾರಣಾಂತರಗಳಿಂದ ಅವರ ಹೆಂಡತಿಯನ್ನು ಬಿಟ್ಟು ಚಿಕ್ಕಮಗಳೂರಿಗೆ ಹೋಗ್ತಾರೆ. ತನ್ನ ಸ್ಟೇಷನ್ ಲಿಮಿಟ್ ಸಮೀಪದಲ್ಲಿರುವ ಆಂಟೋನಿ ಸ್ಟೇ ಹೋಮ್ಗೆ ಬರುವ ಜೋಡಿಗಳಿಗೆ ರೂಮ್ನಲ್ಲಿ ಆಗುವ ವಿಚಿತ್ರ ಘಟನೆಗಳು ಜೀವ ಭಯ ತರುತ್ತದೆ. ಒಮ್ಮೆ ಪೃಥ್ವಿ ಬಳಿಯೂ ಈ ದಂಪತಿಗಳು ತಮಗಾದ ಅನುಭವವನ್ನು ಹೇಳುತ್ತಾ ಇದು ದೆವ್ವದ ಕಾಟ ಎನ್ನುತ್ತಾರೆ. ಇದನ್ನು ನಂಬದ ಇನ್ಸ್ಪೆಕ್ಟರ್ ಪೃಥ್ವಿ ಇದರ ಹಿಂದೆ ಇರುವ ಕೈವಾಡ ಹುಡುಕುತ್ತಾ ಹೋದಾಗ ಹಲವಾರು ಕೊಲೆ ನಾಪತ್ತೆ ಪ್ರಕರಣಗಳು ಬೆಳಕಿಗೆ ಬರುತ್ತದೆ. ಇದು ಕೊಲೆಯೋ ಆತ್ಮದ ಕಾಟವೋ ಅನ್ನುವಷ್ಟರಲ್ಲಿ ಪೃಥ್ವಿಯ ಅಣ್ಣ ಅತ್ತಿಗೆಯ ಸಾವಿನ ಫ್ಲಾಶ್ ಬ್ಯಾಕ್ ತೆಗೆಯುತ್ತದೆ. ಇದೆಲ್ಲವೂ ಒಂದಕ್ಕೊಂದು ಕೊಂಡಿಯಂತೆ ಸಾಗುವುದರ ನಡುವೆಯೇ ಪೃಥ್ವಿಗೆ ಪತ್ನಿ ಮೇಘನಾ ಕೂಡ ಸಲಹೆ ಸೂಚನೆಯನ್ನು ನೀಡುತ್ತಾ ಸಾಗುತ್ತಾಳೆ. ಇನ್ನೇನೋ ಸಾವಿನ ಸುಳಿ ತಿಳಿಯುತ್ತೆ ಅನ್ನುವಷ್ಟರಲ್ಲಿ ಕ್ಲೈಮ್ಯಾಕ್ಸ್ ರೋಚಕ ತಿರುವು ಪಡೆದು ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ. ಹಾಗಿದ್ರೆ ಪೃಥ್ವಿಗೆ ಸಿಕ್ಕ ಸುಳಿವು ಏನಾಗಿರಬಹುದು? ಅಣ್ಣ ಮತ್ತು ಅತ್ತಿಗೆಯ ಸಾವು ಹೇಗಾಯ್ತು? ಇದು ಕೊಲೆಯೋ ಆತ್ಮದ ಕಾಟವೋ ಭ್ರೂಣ ಹತ್ಯೆ ಸುಳಿಯೋ? ಎಲ್ಲ ಕುತೂಹಲದ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ನೀವು ಸಿನಿಮಾ ನೋಡ್ಲೇಬೇಕು. ಈ ಚಿತ್ರದಲ್ಲಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ನಿರ್ದೇಶಕ ಕಿಶೋರ್ ಮೇಗಲ್ಮನೆ ಒಂದು ಅರ್ಥಪೂರ್ಣ ಸಂದೇಶವನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬಹುದು. ತಾಯಿಯ ಮಡಿಲು ಮಕ್ಕಳಿಗೆ ಎಷ್ಟು ಮುಖ್ಯ, ಮಗು ಯಾವುದೇ ಇರಲಿ ಅದನ್ನು ಪ್ರೀತಿಸಿ ಪೋಷಿಸಬೇಕು, ಇಲ್ಲದಿದ್ರೆ ಆಗುವ ಅನಾಹುತ ಏನು ಎಂದು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ತುಂಬಾ ಗ್ಯಾಪ್ಗಳ ನಂತರ ಸಾಧು ಕೋಕಿಲ ಅವರು ಸಂಗೀತ ಸಂಯೋಜನೆ ಮಾಡಿ ರೀ ರೆಕಾರ್ಡಿಂಗ್ ಕುತೂಹಲ ಮೂಡಿಸುತ್ತೆ. ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ತಾಯಿ ಮಗುವಿನ ಮಮತೆಯ ಹಾಡನ್ನ ಮನ ಮಿಡಿಯುವಂತೆ ಆಡಿದ್ದಾರೆ. ಅದೇ ರೀತಿ ಉದಯ್ ಲೀಲಾ ಅವರ ಕ್ಯಾಮ್ರಾದ ಕೈಚಳಕ ಅದ್ಭುತವಾಗಿ ಪ್ರದರ್ಶನ ನೀಡಿದ್ದಾರೆ. ಮರ್ಡರ್ ಮಿಸ್ಟ್ರಿಗೆ ಜೀವ ತುಂಬಿದ್ದಾರೆ. ಇನ್ನು ಈ ಚಿತ್ರವನ್ನು ನಿರ್ಮಿಸಿರುವ ಚೆನ್ನಕೇಶವ ನರಸಿಂಹಮೂರ್ತಿ, ರಮೇಶ್ ಬಂಡೆ, ಸ್ವಾಮಿ ಚಕ್ರಭಾವಿ, ರವಿ ಕೀಲರ, KGR ಗೌಡ ಅವರ ಧೈರ್ಯವನ್ನು ಮೆಚ್ಚಲೇಬೇಕು. ತಾಂತ್ರಿಕವಾಗಿ ತಂಡ ಬಹಳಷ್ಟು ಶ್ರಮ ಪಟ್ಟಿದೆ ಅಂತಾನೆ ಹೇಳ್ಬಹುದು. ಮತ್ತೆ ನನಗೆ ಇಷ್ಟ ಆಗದೆ ಇರುವಂತದ್ದು ಹೋಮ್ ಸ್ಟೇಗೆ ಹೋಗುವ ಜೋಡಿಗಳ ಕೊಲೆಯ ಹಿಂದಿರುವ ರಹಸ್ಯ ಕಾರ್ಯಾಚರಣೆ ಅಲ್ಲೇ ಸುತ್ತುವಂತಿತ್ತು ಅನ್ಸುತ್ತೆ. ಚಿತ್ರಕಥೆ ಇನ್ನಷ್ಟು ವೇಗವಾಗಿ ಮಾಡಬಹುದಿತ್ತೇನೋ. ಲಾಜಿಕ್ ಇಲ್ಲದಿದ್ರೂ ಸಸ್ಪೆನ್ಸ್ ಒಂದಷ್ಟು ಕಡೆ ಕಂಡು ಬಂತು ಅನ್ಸುತ್ತೆ. ಇನ್ನು ಪಾತ್ರಕ್ಕೆ ಬರೋದಾದ್ರೆ, ನಾಯಕನಾಗಿ ಅಭಿನಯಿಸಿರುವ ಆದಿತ್ಯ ತಮ್ಮ ಪಾತ್ರಕ್ಕೆ ಜೀವ ತುಂಬಿ ನಟಿಸಿದ್ದಾರೆ. ಕೊಲೆಗಳನ್ನು ಭೇದಿಸುವ ಪೊಲೀಸ್ ಅಧಿಕಾರಿಯಾಗಿ ಹಾಗೂ ಪ್ರೀತಿಯ ಗಂಡನಾಗಿ ಗಮನ ಸೆಳೆದಿದ್ದಾರೆ. ಇನ್ನು ನಾಯಕಿಯಾಗಿ ಅಭಿನಯಿಸಿರುವ ರಂಜಿನಿ ರಾಘವನ್ ಮನೋವೈದ್ಯ ಆಗಿ ಸಿಕ್ಕ ಅವಕಾಶವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಒಂದೊಳ್ಳೆ ಕನ್ನಡ ನಾಯಕಿಯಾಗಿ ಜನರ ಮನ ಮುಟ್ಟಿದ್ದಾರೆ. ಹೋಟೆಲ್ ಮ್ಯಾನೇಜರ್ ಆಗಿ ಕರಿಸುಬ್ಬು ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಸೈಕಿ ಆರ್ಟಿಸ್ಟ್ ಪಾತ್ರದಲ್ಲಿ ಶಿವಮಣಿ, ಪೊಲೀಸ್ ಅಧಿಕಾರಿಯಾಗಿ ಅಶ್ವಿನ್ ಹಾಸನ್, ನಾಯಕನ ಕೌಟುಂಬಿಕ ಅಣ್ಣನಾಗಿ ನಾಗೇಂದ್ರ ಅರಸ್ ಸೇರಿದಂತೆ ಎಲ್ಲಾ ಪಾತ್ರಧಾರಿಗಳು ಚಿತ್ರದ ಓಟಕ್ಕೆ ಸಾಥ್ ನೀಡಿದ್ದಾರೆ. ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್ ಇಷ್ಟಪಡುವವರ ಜೊತೆ ಎಲ್ಲರೂ ಒಮ್ಮೆ ನೋಡುವಂತಹ ಚಿತ್ರ ಇದಾಗಿದೆ. ನೀವು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ನಿಮ್ಮ ಅನಿಸಿಕೆ ಏನು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ.